ಹಂಗೆ ತಾನೇ ಅಂದಿದ್ ನೀವು ಹಂಗೆ ತಾನೇ ಕುಡಿತಾಡಿ ಮಗ ಹೇಳ್ತಾ ಇದಂತೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಯಾರು ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದು ಸೀಮಂತ ಶಾಸ್ತ್ರ ಮಾಡ್ತಾಯಿದ್ರು. ಯಾರಪ್ಪ ಇದು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಇದ್ದಾರಲ್ಲ ಲಕ್ಷ್ಮಿ ಅಂತ ಅಂದ್ಬಿಟ್ಟು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಕ್ಲೋಸ್ ಫ್ರೆಂಡು. ಅವರ ತಮ್ಮನ ವೈಫ್ಗೆ ಸೀಮಂತ ಇಟ್ಕೊಂಡಿದ್ರು. ಸೊ ಇಲ್ಲೇ ಮನೆ ಹತ್ರನೇ. ಹಾಗೆ ನನ್ನ ಫ್ರೆಂಡ್ ಅವರ ತಾಯಿ ಮನೆ ಇರೋದು ಇಲ್ಲೇ ಹತ್ರನೇ. ಹಾಗಾಗಿ ಭಾನುವಾರ ಇಟ್ಕೊಂಡಿದ್ರು, ಹೋಗಿದ್ದು ಬಂದ್ವಿ. ಸೊ ಅದ್ರದ್ದು ಈ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನೋಡ್ತಾರೆ ಬಟ್ ಲೈಕ್ ಮಾಡೋದಿಲ್ಲ. ಹಾಗೆ ಭಾನುವಾರ ಇಟ್ಕೊಂಡಿದ್ರು, ನಾನು ಮತ್ತು ಸಂಜೆಯವ್ರು ಹೋಗಿದ್ವಿ, ಮಕ್ಕಳು ಬಂದಿರಲಿಲ್ಲ. ಇವಾಗ ಇಲ್ಲಿ ಫೋಟೋಶೂಟ್ನ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ನಿಂತ್ಕೊಂಡು ಇಬ್ರು ಹುಡುಗಿರು ಹೇಳ್ಕೊಡ್ತಾ ಇದ್ರು, ಹಿಂಗೆ ನಿಂತ್ಕೊಬೇಕು ಹಂಗೆ ನಿಂತ್ಕೊಬೇಕಂತ. ಹಂಗಲ್ಲ ರೀ, ಲಕ್ಷ್ಮಿ ಮಾರಮ್ಮ ಅಂತವ್ರು ಅವರು. ಹಂಗೆ ತಾನೇ ಅಂದಿದ್ ನೀವು ಹಂಗೆ ತಾನೇ ಹಂಗೆ ತಾನೇ ಸರಿ. ನೀನ್ ಇವ್ರನ್ನ ಹೊಗಳೋದಲ್ಲ, ಅವ್ರನ್ನ ಮಾತ್ರ ಹೊಗಳಿದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ಳೋದ? ಏ ಇಲ್ಲಪ್ಪ, ಪುಷ್ಪ ಸೈಡಿಗೆ ಬರಮ್ಮ ಅಂತ ಕುಡಿತಾಳ, ಹಾಲು ಕುಡಿತಾಡಿ ಮಗ ಹೇಳ್ತಾ ಇದಂತೆ. ಮಗ ಅನ್ನ ಉಣ್ಬೇಕಂತ ನೀನ್ ಮಮ್ಮ ಮುಗಿ ಮಮ್ಮ ಮಕ್ಕೆ ನೋಡ್ ಮಮ್ಮ ಸ್ಪೆಕ್ಸ್ ಬಿಟ್ಬಿಟ್ಟು ಬಂದ್ಬಿಟ್ಟು ಹೆಂಗ್ ಹೇಳ್ತಾಳ ನೋಡ್ ಮಮ್ಮ ಮುಗಿ ಮಮ್ಮ. ಏನು ಇಲ್ಲ ಇವಳಿಗಂತೂ. ಹಾಗೆ ಅವರು ಚೌಲ್ಟ್ರಿಯಲ್ಲಿ ಇಟ್ಕೊಂಡಿದ್ರು. ನೋಡಿ ಅಲ್ಲಿ ಒಂದು ಹುಡುಗ ಕಾಣ್ತಾ ಇದ್ದಾನಲ್ಲ, ಅದು ಅವ್ರ ಮನೆ. ಆ ಮನೆ ಒಂದೇ ಹತ್ರನೇ ಚೌಲ್ಟ್ರಿ ಇದ್ದಿದ್ದು. ಸೊ ಹಂಗಾಗಿ ಮನೆ ಹತ್ರ ಎಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಅವರು ಚೌಲ್ಟ್ರಿಯಲ್ಲಿ ಇಟ್ಕೊಂಡಿದ್ರು. ಮಾಡ್ರಿ ತಾಂಬತ್ತವ್ರೆ. ಲಕ್ಷ್ಮಿ ಸೀರೆ ಪಿನ್ ಮಾಡಲ್ವಾ? ಹತ್ರ ಇರುತ್ತೆ ಅಂತ ಲಕ್ಷ್ಮಿ ಲಕ್ಷ್ಮಿ ನೀವೆಲ್ಲ ನಿನ್ ತಲೆ ಮೇಲೆ ತಲೆ ಎತ್ತಾಕ ಅನ್ಕೊಂಡೆ. ಹೋಗಿ ಹಚ್ಚೋಗಿ, ಹೋಗಿ ನೀವು ಹಚ್ಚೋಗಿ ಇವಾಗ. ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಅವ್ರ ಅಕ್ಕ ಈ ಕಡೆ ಇರೋದು, ಅವರು ಪದ್ಮ ಅಂತ ಅಂದ್ಬಿಟ್ಟು, ಇವ್ರಿಗೂ ಕೂಡ ತಮ್ಮನ ವೈಫ್ ಆಗ್ತಾರೆ ಅವರು. ಸೊ ಚೆನ್ನಾಗಾಯಿತು ಶಾಸ್ತ್ರ ಎಲ್ಲ. ಹಾಗೆ ಇವಾಗ ನೋಡಿ ಅವ್ರ ಯಜಮಾನ್ರ ಕೈಲಿ ಅವ್ರಿಗೆ ಹಣೆ ಕುಂಕುಮ ಇಡ್ಸೋದು ಮತ್ತು ಅರ್ಶಿನ ಅದೆಲ್ಲ ಇಡಿಸ್ತಾ ಇದ್ದಾರೆ.
ಹಾಗೆ ಅವರು ಅರಿಶಿನ ಎಲ್ಲ ಇಟ್ಟು ಅದಕ್ಕೆ ಕುಂಕುಮ ಹಾಕಿ ಮತ್ತು ಹಾರ ಎಲ್ಲ ಹಾಕಿದ್ಮೇಲೆ ಮತ್ತೆ ಹೆಣ್ಮಕ್ಳೆಲ್ಲ ಶಾಸ್ತ್ರನ ಮಾಡ್ತಾರೆ. ಅವ್ರ ಅಕ್ಕ ಅವರೆಲ್ಲ ಮಾಡಿದ್ರು, ನಾನು ಕೂಡ ಶಾಸ್ತ್ರನ ಮಾಡಿದೆ. ಏನಂತಂದರೆ ಒಂದು 5 ಜನ ಲೆಕ್ಕ, ಅದಾದಮೇಲೆ ಬೇಕಾದರೆ ಒಂದಷ್ಟು ಜನ ಯಾರಾದರೂ ಮಾಡ್ಬೋದು. ಹಾಗೆ ಇವಾಗ ಇಲ್ಲಿ ಅವ್ರಿಗೆ ಹಾರನ ಹಾಕ್ತಾ ಇದ್ದಾರೆ. ಸೊ ಅವ್ರ ಹೆಸರು, ಅವ್ರ ಯಜಮಾನ್ರ ಹೆಸರು ಬಂದು ಮಂಜು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ತಟ್ಟೆಗಳು ಜೋಡಿಸಿದಾರಲ್ಲ, ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಪುರಿ ಉಂಡೆ ಮತ್ತು ಎಳ್ಳುಂಡೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಅವರೇ ಕೂಡ ಮನೆಯಲ್ಲಿ ಮಾಡಿದರು. ಮತ್ತು ಕಡಲೆ ಉಂಡೆ ಬರುತ್ತೆ, ಪುರಿ ಉಂಡೆ, ಅದೆಲ್ಲ ನೋಡಿ ಗೋಪುರ ಥರ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಮನೆಯಲ್ಲೇ ಮಾಡಿರೋದು. ಇವಾಗ ಇಲ್ಲಿ ತಟ್ಟೆನ ಮುಟ್ಟಿಸಿ ನಮಸ್ಕಾರನ ಮಾಡಿಸ್ತಾ ಇದ್ದಾರೆ. ಸೊ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಡೆಕೋರೇಷನ್ ಮಾಡಿಸಿರೋರೆ ಈ ಹಣ್ಣುಗಳು ಇಟ್ಟಿದ್ದಾರಲ್ಲ ಅದನ್ನು ಕೊಟ್ಟಿರೋದಂತೆ. ಯಾಕೆ ಅಂತಂದರೆ ಅವ್ರ ರಿಲೇಟಿವೇನೇ ಮಾಡಿದ್ದು ಡೆಕೋರೇಷನ್. ಇದು ಆರ್ಚ್ ಮಾಡಿದಾರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಈಗ ಶಾಸ್ತ್ರ ಮಾಡ್ತಾ ಇರೋದು ಬಂದು ನನ್ನ ಫ್ರೆಂಡ್ ಅವರ ಅಕ್ಕ, ಅವರೇನೆ ದೊಡ್ಡವರು. ಹಾಗೆ ನೋಡಿ ಇನ್ನೊಬ್ಬರು ಅವರ ತಂಗಿ, ನನ್ನ ಫ್ರೆಂಡ್ ಅವರ ತಂಗಿ ಅವರು, ಅವ್ರ ಹೆಸರು ಸರಸ್ವತಿ ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ನನ್ನ ಫ್ರೆಂಡ್ ಅವ್ರಿಗೆ ಕುತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತಂದ್ಬಿಟ್ಟು ದಿಂಬು ತಂದು ಇಡ್ತಾ ಇದ್ದಾರೆ. ಸೊ ಮನೆ ಹತ್ರನೇ ಅಲ್ವಾ, ಹಾಗಾಗಿ ಹೋಗಿ ದಿಂಬು ತೊಗೊಂಡು ಬಂದು ಇಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಹೊರ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ರಿಲೇಟಿವ್ಸ್ ಎಲ್ಲ ಯಾರಿರ್ತಾರೆ ನೋಡಿ, ಅವರೆಲ್ಲರೂ ಸಹ ಸೀಮಂತ ಶಾಸ್ತ್ರ ಅಲ್ವಾ, ಅದಕ್ಕೋಸ್ಕರ ಅವರು ಸ್ಯಾರಿ ಅದೆಲ್ಲ ತಂದುಕೊಡ್ತಾಯಿದ್ರು. ಅದನ್ನೆಲ್ಲ ತಂದು ಅಲ್ಲಿ ಮುಂದೆನೇ ಜೋಡಿಸ್ತಾಯಿದ್ರು ತಟ್ಟೆಗೆ ಹಾಕ್ಬಿಟ್ಟು. ಯಾಕೆಂತಂದರೆ ಹುಡುಗಿ ಕೈಲಿ ಮುಟ್ಟಿಸ್ಬಿಟ್ಟು ಅದಾದಮೇಲೆ ತಂದಿಲ್ಲಿ ಮುಂದೆ ಇಡ್ತಾಯಿದ್ರು. ಸೊ ನೋಡಿ ಒಬ್ಬೊಬ್ಬರಾಗಿ ಇವಾಗ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಹಾಗೆ ಇವಾಗ ನಾನು ಮಾಡ್ತಾಯಿದ್ದೀನಿ ಶಾಸ್ತ್ರ. ಸೊ ಮಾಮೂಲಿ ಏನಿಲ್ಲ, ಅರ್ಶಿನ ಕುಂಕುಮ ಇಟ್ಬಿಟ್ಟು ಮತ್ತು ಹೂವು ಇಟ್ಬಿಟ್ಟು ಯಾವುದಾದ್ರೂ ಒಂದು ತಟ್ಟೆನ ಮುಟ್ಸೋದಷ್ಟೇ. ಸೊ ಇದೆಲ್ಲ ಏನಂತಂದರೆ ನೋಡ್ಕೊಬೇಕು ಅವರು ಯಾವ ಕಡೆ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ 1-2-3 ಜನ ಶಾಸ್ತ್ರ ಮಾಡಾದ್ಮೇಲೆ ಹಿಂದೆ ನಿಂತ್ಕೊಂಡು ನೋಡಿಕೊಂಡು ಆಮೇಲೆ ಹೋಗಿ ಶಾಸ್ತ್ರನ ಮಾಡ್ತೀನಿ. ಯಾಕೆ ಅಂತಂದರೆ ಅಷ್ಟೊಂದು ನೆನಪಿರೋದಿಲ್ಲ, ಒಂದೊಂದು ಸರಿ ಮರ್ತೇ ಹೋಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಹಾಗೆ ಇವಾಗ ನಾನು ನನ್ನ ಫ್ರೆಂಡ್ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ ಅಂದ್ಬಿಟ್ಟು ನಾವು ಜೊತೆಗೇ ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀನಿ. ಹಾಗೆ ಇಲ್ಲಿ ನೋಡಿ ಅವರ ತಂಗಿ ಮತ್ತು ತಂಗಿಯವ್ರ ಯಜಮಾನರು ಯಾವುದೋ ಬೇರೆ ಪಾಪುನ ಎತ್ಕೊಂಡು, ಅವ್ರ ರಿಲೇಟಿವ್ ಪಾಪುನ ಎತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ರು. ಹಾಗೆ ಅವರೇನೆ ಮೇಕಪ್ ಮಾಡಿದ್ದು ಹುಡುಗಿಗೆ, ಚೆನ್ನಾಗಿ ಮಾಡಿದರು. ಪದ್ಮ ಅಂತ ಹೇಳಿದ್ನಲ್ಲ ಅವ್ರ ಹೆಸರು, ಅದೇ ಶಾಸ್ತ್ರ ನಡೀತಿದ್ರು ಅವ್ರ ಹೆಸರು ಪದ್ಮ. ಅವ್ರಿಗೆ ಮೇಕಪ್ಪು ಹುಡುಗಿನೇ ಮಾಡಿದ್ದು, ಚೆನ್ನಾಗಿ ಮಾಡಿದರು. ಸೊ ಹಾಗೆ ಇವ್ರಿಗೆಲ್ಲನೂ ಸಹ ತಲೆ ಬಾಚಿರೋದು ಅದೆಲ್ಲನೂ ಅವರೇನೆ. ಹಾಗೆ ಲೈಟಾಗಿ ಮೇಕಪ್ ಮಾಡಿಸ್ಕೊಂಡ್ಬಿಟ್ಟಿದ್ರು ಇವರು. ಸೊ ಹಂಗಾಗಿ ಜಾಸ್ತಿ ಆಯಿತಾ ಮೇಕಪ್ಪು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಇವರು ಮತ್ತು ಇನ್ನೊಬ್ಬರು. ನನ್ನ ಫ್ರೆಂಡ್ ಮಾಡಿಸ್ಕೊಂಡಿಲ್ಲ, ಅವ್ರು ಬರೀ ಕೊಂಡೆ ಹಾಕ್ಸ್ಕೊಂಡಿದ್ರು ಅಷ್ಟೇ. ಹಾಗೆ ಇವಾಗ ನೋಡ್ತಾ ಇರ್ಬೋದು ನೀವು, ಏನಂತಂದರೆ ನನ್ನ ಫ್ರೆಂಡು ಮತ್ತು ಅವ್ರ ಅಕ್ಕ ತಂಗಿ ಆ ಕಡೆ ಅವ್ರವ್ರ ಯಜಮಾನರು ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ದಾರೆ. ಸೊ ಇದು ನನ್ನ ಫ್ರೆಂಡ್ ಅವರ ಯಜಮಾನರು ಮತ್ತು ಅದು ಅವರ ಮಗನ ಫ್ರೆಂಡು ಅವರು. ಸೊ ಹಾಗಾಗಿ ಅವ್ರ ಜೊತೆಗೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ದಾರೆ. ಸೊ ನೋಡಿ, ಇದು ದೊಡ್ಡ ಮಗ, ನನ್ನ ಫ್ರೆಂಡ್ ಅವರ ದೊಡ್ಡ ಮಗ ಸತ್ಯರಾಜ್ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಬ್ಬ ಇದ್ದಾನೆ, ಅವನು ಕೆಲ್ಸಕ್ಕೆ ಹೋಗಿದ್ದ, ಹಾಗಾಗಿ ಅವ್ನು ಬರೋದು ಸ್ವಲ್ಪ ಲೇಟ್ ಆಯಿತು. ಇಬ್ಬರು ಗಂಡು ಮಕ್ಳು ಅವ್ರಿಗೆ ನೋಡಿ, ಅಲ್ಲೂ ಹಣ್ಣೇನೋ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾನೆ. ಹಾಗೆ ಇಲ್ಲಿ ಗ್ರೀನ್ ಕಲರ್ ಸ್ಯಾರಿ ಇನ್ನೊಬ್ರು ಕಾಣ್ತಾ ಇದ್ರಲ್ಲ, ಅಮ್ಮ ಕನಕಾಂಬರ ಹೂ ಮುಡ್ಕೊಂಡಿದ್ರಲ್ಲ, ಅವರು ನನ್ನ ಫ್ರೆಂಡ್ ಅವರ ತಾಯಿ. ಹಾಗೆ ಸೀಮಂತ ಶಾಸ್ತ್ರ ನಡೀತಿದ್ದಲ್ಲ ಅವ್ರಿಗೆ ಅತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ.
ಹಾಗೆ ಈ ಥರ ಒಂದು ಫೋಟೋ. ಹಾಗೆ ಇವಾಗ ನೋಡ್ತಾ ಇರ್ಬೋದು ಆ ಕಡೆ ನಿಂತಲ್ಲ ಒಂದು ಹುಡುಗ, ಅವನು ಸುದೀಪ ಅಂತ ಅಂದ್ಬಿಟ್ಟು, ಅವನು ಕೂಡ ನನ್ನ ಫ್ರೆಂಡ್ ಅವರ 2ನೇ ಮಗ, ಅವ್ರಿಗಿಬ್ರು ಗಂಡು ಮಕ್ಕಳು. ಸೊ ಹಾಗಾಗಿ ಅವನು ಕೂಡ ಕೆಲಸದಿಂದ ಬಂದಿದ್ದ, 1 ಅವರ್ ಪರ್ಮಿಷನ್ ತೊಗೊಂಡು ಬಂದು ಫಂಕ್ಷನ್ ಅಟೆಂಡ್ ಮಾಡಿ ಆಮೇಲೆ ಹೋದ ಅವನು. ಸೊ ಇವಾಗ ಈ ಹುಡುಗರುಗಳೆಲ್ಲ ಏನಿದ್ದಾರೆ ಇವರೆಲ್ಲ ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮ ಆ ಥರ ರಿಲೇಟಿವಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ಇವಾಗ ಬರ್ತಾ ಇರೋದು ನನ್ನ ಫ್ರೆಂಡ್ ಅವರ ತಂದೆ, ಅವ್ರಿಗೆ ಒಂದು ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೇ ಮನೆ ಹತ್ತಿರ ಇತ್ತಲ್ಲ, ಸೊ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕರ್ಕೊಂಡು ಬಂದರು. ಹಾಗೆ ಈ ಸಿಚುವೇಶನ್ನ ಎಲ್ಲ ಫಂಕ್ಷನ್ಗಳಲ್ಲಿ ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ. ಏನಪ್ಪ ಅಂತಂದರೆ ಫ್ಯಾಮಿಲಿ ಫೋಟೋ ತೆಗ್ಸೋ ರೌಂಡ್ ಅದು. ಏನು ಗೊತ್ತಾ, ಒಬ್ಬರು ಓಡೋಗ್ತಾರೆ, ಇನ್ನೊಬ್ರನ್ನ ಇಟ್ಕೊಂಡು ಬರ್ತಾರೆ. ಪ್ರತಿ ಸರಿನೂ ಪ್ರತಿಯೊಬ್ಬರ ಫಂಕ್ಷನಲ್ಲೂ ಇದಾಗೇ ಆಗಿರುತ್ತೆ. ನಿಮ್ಮನೆ ಫಂಕ್ಷನಲ್ಲಿ ಈ ಥರ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂತಂದರೆ ನಮಗೂ ಅಷ್ಟೇ, ನಾವೆಲ್ಲರೂ ಹೋದಾಗ ನಮ್ಮ ಯಜಮಾನ್ರು ಫ್ರೆಂಡ್ಗಳಾಗಿರ್ಬೋದು, ಅವ್ರನ್ನ ಮತ್ತೆ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅವಾಗಲೂ ಅಷ್ಟೇ ಎಷ್ಟು ಕಷ್ಟ ಆಗ್ತಾಯಿತ್ತು ಗೊತ್ತಾ, ಕೊನೆಗೆ ಲಾಸ್ಟಲ್ಲಿ ಫೋಟೋ ತೆಗೆಸ್ಕೊಂಡ್ವಿ ನಾವು. ಸೊ ಇವಾಗ ಇಲ್ಲಿ ಫೋಟೋನ ತೆಗೆಸ್ತಾ ಇದ್ದಾರೆ ನೋಡಿ. ಅಂತಂದರೆ ನನ್ನ ಫ್ರೆಂಡ್ ಅವರ ಅಪ್ಪ ಅಮ್ಮ, ಅವ್ರ ಯಜಮಾನ್ರು, ಅವ್ರ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅವ್ರ ಯಜಮಾನ್ರು, ಅವ್ರ ಮಕ್ಕಳು, ಮತ್ತು ತಮ್ಮನ ವೈಫು ಅವರೆಲ್ಲ. ಇವರು ಈಗ ಫೋನ್ ಕೊಡ್ತಾ ಇದ್ದಾರಲ್ಲ, ಅವರು ನನ್ನ ಫ್ರೆಂಡ್ ಅವರ ಅಕ್ಕನ ಮಗ. ಹಾಗೆ ಅಲ್ಲಿ ಒಂದು ಗ್ರೀನ್ ಕಲರ್ ಕುತ್ಕೊಳ್ತಾ ಇದ್ದಾಳಲ್ಲ ಹುಡುಗಿ, ಅವರು ಹುಡುಗನ ತಂಗಿ ಅವರು. ಸೊ ಈ ಥರ ಫೋಟೋ. ಹಾಗೆ ಇವಾಗ ಇಲ್ಲಿ ಆರತಿನ ಮಾಡ್ತಾ ಇದ್ದೀವಿ. 9 ಜನ ಆರತಿನ ಬೆಳಗ್ತಾ ಇದ್ದೀವಿ. ಹಾಗೆ ಅವ್ರ ಅಕ್ಕ ಹಾಡು ಹೇಳ್ತಾ ಇದ್ರು, ಮುಂದೆ ನಿಂತ್ಕೊಂಡು ಬೆಳಗ್ತಾ ಇದ್ದಾರಲ್ಲ ಅವರು. ಸೊ ಅದು ಕೇಳಿಸ್ತಾ ಇರಲಿಲ್ಲ ಯಾರಿಗೂ, ಅದು ತಮಾಷೆಯಾಗಿ ಹೇಳ್ತಾ ಇದ್ರು. ಆಮೇಲೆ ಏನೋ ಮದುವೆ ಮಾಡ್ಕೊಂತೇನೋ ಆಗೋ ಅದ್ರಾಗ ಹೇಳೋಣ. ನೋಡಲ್ಲಿ ಕೊಡ್ತಾರೆ. ಹಾಗೆ ಸಂಜೆಯವರು ಕೂಡ ಒಂದು ಸ್ವಲ್ಪ ಲೇಟಾಗೇ ಬಂದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇದುವರೆಗೂ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.